2 ತಿಂಗಳಲ್ಲಿ ರಸ್ತೆ ಕಾಮಗಾರಿ ಕಾರ್ಯ ನಿರ್ವಹಿಸುತ್ತಿದ್ದರೆ ಬೃಹತ್ ಪ್ರತಿಭಟನೆಗೆ ಸಿದ್ಧ ಎಂದ ಗ್ರಾಮಸ್ಥರು. ನ್ಯೂಸ್ 5ಗೆ ಸ್ವಾಗತ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಸಂಗರಶೆಟ್ಟಿಹಳ್ಳಿ ಹಾಗೂ ಕೃಷ್ಣರಾಜನಗರ ತಾಲೂಕಿನ ಚೆನ್ನಂಗೆರೆಗೆ ಸಂಚಾರ ಮಾಡುವ ರಸ್ತೆ ಸಂಪೂರ್ಣವಾಗಿ ಗುಂಡಿ ಬಿದ್ದಿದ್ದು ಅಧಿಕಾರಿಗಳು ಮತ್ತು ಶಾಸಕರು ಇತ್ತ ಗಮನ ಹರಿಸದೇ ಇರೋದಕ್ಕೆ ರೈತರು, ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವೆರಡು ಸಂಚಾರವು ಗಡಿಭಾಗದ 2 ಗ್ರಾಮಗಳು 2 ತಾಲೂಕಿನದ್ದಾಗಿದ್ದು ಇಷ್ಟೊಂದು ದುಸ್ಥಿತಿಯಲ್ಲಿರುವ ರಸ್ತೆಯನ್ನು ಸರಿಪಡಿಸುವ ಕಾರ್ಯಕ್ಕೆ ಯಾವ ಅಧಿಕಾರಿಗಳು, ಶಾಸಕರು ಮುಂದಾಗಿರೋದಿಲ್ಲ. ಕಳೆದ ರಾಜಕೀಯ ಮಾಜಿ ಶಾಸಕರು ರಸ್ತೆ ಕಾಮಗಾರಿ ನಿರ್ವಹಿಸಲು ಭರವಸೆ ಕೊಟ್ಟಿದ್ರು, ಕಾರ್ಯರೂಪಕ್ಕೆ ಕೂಡ ಬಂದಿಲ್ಲ. ಈಗಿನ ಸಚಿವರಾದರೂ ಇತ್ತ ಗಮನ ಹರಿಸ್ತಾರೆಯೇ ಕಾದು ನೋಡಬೇಕಿದೆ. ವಿದ್ಯಾಭ್ಯಾಸ ಮಾಡ್ತಿರುವ ಶಾಲಾ ಮಕ್ಕಳು ಇದೇ ರಸ್ತೆಯಲ್ಲಿ ಸೈಕಲ್ನಲ್ಲಿ ಸಂಚರಿಸ್ತಾರೆ. ಆಯ ತಪ್ಪಿ ಕೆರೆಗೆ ಬಿದ್ದರೆ ಯಾರು ಹೊಣೆ ಆಗ್ತಾರೆ ಅನ್ನೋದು ಗ್ರಾಮಸ್ಥರ ಪ್ರಶ್ನೆಯಾಗಿದೆ. ಇಂತಹ ಅನಾಹುತಗಳನ್ನು ತಡೆದು ಸುರಕ್ಷಿತ ಸುಸಜ್ಜಿತ ರಸ್ತೆ ಕಾಮಗಾರಿಗಳನ್ನು ನಿರ್ಮಿಸ್ತಾರೆಯೇ? ಈಗಾಗಲೇ ಅನಾಹುತಗಳು ಸಂಭವಿಸಿ ಚೇತರಿಸಿಕೊಳ್ತಿರುವ ಗ್ರಾಮಸ್ಥರು ಈ 2 ಗ್ರಾಮಗಳ ರಸ್ತೆ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸದಿದ್ದಲ್ಲಿ ಉಗ್ರ ಹೋರಾಟ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ರೈತರು ಮತ್ತು ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕರು ಮತ್ತು ಪ್ರಿಯಾಪಟ್ಟಣ ಶಾಸಕರು ಇಬ್ಬರಿಗೂ 20 ವರ್ಷದಿಂದ ಮನವಿ ಪತ್ರ ಸಲ್ಲಿಸಿ ಈ ರೋಡ್ ಬಗ್ಗೆ ಗಮನ ಹರಿಸಿಲ್ಲ. ಎಷ್ಟು ಸಲ ಮನವಿ ಪತ್ರ ಕೊಟ್ಟರೆ ಈ ರೋಡು ಯಾವ ರೀತಿ ಅದೇ ಏನದೆ ಅಂತ ಏನು ಅಂತ ತಿರುಗಿ ಈ ಕಡೆ ನೋಡ್ತಾ ಇಲ್ಲ. ಗಡಿ ಭಾಗದಲ್ಲಿರುವಂಥ ಇದು ಗ್ರಾಮ ಸಂಗರಶೆಟ್ಟಿಹಳ್ಳಿ ಮತ್ತು ಚೆನ್ನಂಗೆರೆ ಕ್ಯಾರನಹಳ್ಳಿ ತಾಲೂಕು, ಸಂಗರಶೆಟ್ಟಿಹಳ್ಳಿ ಪ್ರಿಯಾಪಟ್ಟಣ ತಾಲೂಕು. ಆದ್ದರಿಂದ ಇಬ್ಬರು ಶಾಸಕರುಗಳು ಸಹ ಯಾವ ರೀತಿ ಹಿಂದೆ ಯಾವ ರೀತಿಯೂ ನಮಗೆ ಬಗೆಹರಿಸಿಲ್ಲ. ಈ ಸಲ ಡಿ ರವಿಶಂಕರ್ ಅವರು ಈತ ಗಮನ ಹರಿಸಿ ಕಾಮಗಾರಿಯನ್ನು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಪ್ರತಿದಿನ ಸ್ಕೂಲ್ ಐಕ್ಳು ಹೋಗುತ್ತೆ, ಮತ್ತು ಪ್ರತಿದಿನ ಸ್ಕೂಲ್ ಮಕ್ಕಳುಗಳು ಇಲ್ಲಿ ಹೋಗೋದು ಬರೋದು ಮಾಡಿ ತೊಂದರೆಗೆ ಅನಾನುಕೂಲ ಆಯ್ತದೆ. ಮತ್ತು ಮಕ್ಕಳುಗಳು ಸರಿಯಾಗಿ ನಡ್ಕೊಂಡು ಹೋಗಿ ಬರೋಕ್ಕಾಗೋದಿಲ್ಲ. ಆದ್ದರಿಂದ ತಾವುಗಳು ದಯಮಾಡಿ ಈ ರೋಡನ್ನು ರೆಡಿ ಮಾಡಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀವಿ. ಈಗ ಹಿಂದೆ ಇದ್ದಂಥ ಶಾಸಕರಿಗೆ ಏನು ಭರವಸೆ ಕೊಟ್ಟಿದ್ರು ನಿಮಗೆ? ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಇಬ್ಬರು ಕೆ ಮಾದೇವ್ ಹೇಳಿದರು ಮತ್ತು ಸಾರಾ ಮಹೇಶ್ ಅವರು ಹೇಳಿದರು. ಮುಂದೆ ನಡೆ ನಿಮ್ಮದು? ಮುಂದೆ ನಾವು ಪ್ರತಿಭಟನೆ ಈ ರೋಡ್ ಸರಿ ಮಾಡಿಸ್ತಿಲ್ಲ ಅಂದರೆ ಪ್ರತಿಭಟನೆ ಮಾಡೋಕ್ಕೆ ಹಮ್ಮಿಕೊಳ್ತೀವಿ. ನಿಮ್ಮ ಹೆಸರೇನು? ಪಟೇಲ್ ಎಸ್ ರವೀಂದ್ರ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್ 5.